DCP ಸೆಂಟ್ರಲ್ ರೇಂಜ್ ಶ್ರೀ ರಾಘುರಾಮ್ ಸರ್ ಮತ್ತು ಚೇರ್ಮನ್ ಮತ್ತು ವೇದಿಕೆ ಮೇಲೆ ಆಸೀನರಂತೆಲ್ಲ ಮಾನ್ಯರೇ ಮತ್ತು ಇಲ್ಲಿ ನೆರವೇರಿದ ಈ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಮತ್ತು ಈ ಭಾಳ ದಿವಸದಿಂದ ಇದೊಂದು ನಮ್ಮದು ಪೆಂಡಿಂಗ್ ಇತ್ತು. ಸರ್ಜಾಪುರ ಪೊಲೀಸ್ ಠಾಣೆ ಒಂದು ಇದನ್ನು ಗುದ್ಲಿ ಪೂಜೆ ಮತ್ತು ಶಂಕುಸ್ಥಾಪನೆ ಮಾಡೋಕ್ಕೆ ಅದಕ್ಕೆ ತಾವೆಲ್ಲರೂ ಬಂದಿದ್ದಾರೆ. ಮತ್ತು ಮುಖ್ಯವಾಗಿ ಈ ಪೊಲೀಸ್ ಸ್ಟೇಷನ್ ನಿರ್ಮಾಣಕ್ಕಾಗಿ ಇದು ಪ್ರೆಸ್ಟೀಜ್ ಸಂಸ್ಥೆಯಿಂದ ಬಂದಿರುವಂಥ ಎಲ್ಲ ಆಫೀಸ್ ಬೇರರ್ಸ್ ಅವ್ರಿಗೂ ಕೂಡ ಸ್ವಾಗತಿಸುತ್ತಾ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ಥ್ಯಾಂಕ್ ದೆಮ್ ಫಾರ್ agreeing and also executing this entire project. I truly thank them. ಅದಾದ ನಂತರ ಶಾಸಕರು ಮತ್ತು ಡಿ ಸಿ ಸರು ತಮ್ಮ ಅತ್ಯಂತ ಬ್ಯುಸಿ ಸ್ಕೆಡ್ಯೂಲಲ್ಲಿ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಬಿಟ್ಟು ಈ ಕಾರ್ಯಕ್ರಮ ಶಂಕುಸ್ಥಾಪನೆ ನಿರ್ಮಾಣಕ್ಕೆ ಬಂದಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತು ಬೆಂಗಳೂರು ಜಿಲ್ಲಾ ಪೊಲೀಸ್ ಪರವಾಗಿ ನಾನು ಎಲ್ರಿಗೂ ಸ್ವಾಗತ ಮಾಡ್ತೇನೆ. ಸರ್ಜಾಪುರ ಪೊಲೀಸ್ ಠಾಣೆ ಭಾಳ ಹಳೇದಾಗಿದ್ದು ಭಾಳ ವರ್ಷಗಳಿಂದ ಇದು ಒಂದು ನಮಗೆ ಬೇಡಿಕೆ ಇತ್ತು. ಮತ್ತು ಇಲ್ಲಿ ಅದರದ್ದೇನು ಮಿನಿಮಮ್ ಲೈಫ್ ಅಂತ ಏನಿರುತ್ತೆ ಒಂದು ಬಿಲ್ಡಿಂಗ್ದು, ಆ ಬಿಲ್ಡಿಂಗ್ ಲೈಫ್ ಎಲ್ಲ ಕಂಪ್ಲೀಟ್ ಆಗಿದ್ದಿದ್ದು. ಅದಕ್ಕೆ ಇದ್ರ ಬಗ್ಗೆ ನಾವು ಪ್ರಪೋಸಲ್ ಕೊಟ್ಬಿಟ್ಟು ಪ್ರೆಸ್ಟೀಜ್ ಸಂಸ್ಥೆಯಿಂದ ಮಾತಾಡಿದ್ವಿ. ಅದಾದ ನಂತರ ಅವರು ಎಗ್ರಿ ಆಗಿಬಿಟ್ಟು ಇದು ಎಕ್ಸೆಪ್ಟ್ ಮಾಡಿಕೊಂಡ್ರು. ಅದೇ ರೀತಿ ನಮ್ಮ DJ ನೈಜಿ ಸರ್ ವಿದಿನ್ 1 week's ಟೈಮ್ ಆ್ಯಕ್ಚುಲಿ, ಅದರ್ವೈಸ್ ಭಾಳಷ್ಟು ಟೈಮ್ ತಗೊಳುತ್ತೆ ಸರ್. ಪರ್ಸ್ನಲಿ ಅದನ್ನು ಇನ್ಶೂರ್ ಮಾಡಿಸ್ಬಿಟ್ಟು ಅದನ್ನು ವಿಧಾನಸೌಧ ನಮ್ಮ ಸರ್ಕಾರದಿಂದ ಏನು ಕ್ಲಿಯರೆನ್ಸ್ ತಗೋಬೇಕಾಗಿತ್ತು ಅದನ್ನು ಕೂಡ ಸಾಹೇಬರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತು ಬೆಂಗಳೂರು ಜಿಲ್ಲಾ ಪೊಲೀಸ್ ಪರವಾಗಿ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಈಗ ಐ ರಿಕ್ವೆಸ್ಟ್ ದ ಆಫೀಷಿಯಲ್ಸ್ ಫ್ರಮ್ ಪ್ರೆಸ್ಟೀಜ್ ಟು ಗಿವ್ ಒನ್ ಸ್ಮಾಲ್ ಎಕ್ಸ್ಪ್ಲನೇಷನ್ ಅವರ್ ಪ್ರೆಸೆಂಟೇಷನ್ ಟು ಸರ್. ಅದಾದ ನಂತರ ವಿ ಕ್ಯಾನ್ ಯು ಕ್ಯಾನ್. In ground floor, it's about 5,400 square feet. Of course, detailed plans will be done. And first floor is about 3,800 square feet. And the second floor will have some dormitory accommodation and all that. That is also about 2,300 square feet. This is our plan. As wished by Thing and as wished by my company, we will try to do this as soon as possible, and we will try to get all the clearances somewhere which is required, and we will do it in good quality and think what we always stand for. That much we can assure. Okay. RSP ಅಂತ ಒಬ್ಬ ವರ್ಲ್ಡ್ ರಿನೌಂಡ್ ಆರ್ಕಿಟೆಕ್ಟ್ ಅವ್ರ ಕೈಲಿ ಇದೆಲ್ಲ ಪ್ಲ್ಯಾನ್ ಮಾಡಿಸಿದ್ದೀವಿ. ಹಾಗೂ ಇಲ್ಲಿ ಒಳಗಡೆ ಎಲ್ಲ ಏನೇನು ಲೇಔಟ್ ಇದೆ ಆ ಪ್ರತಿಯೊಂದು ಲೇಔಟನ್ನು ನಾವು ಅಧಿಕಾರಿಗಳ ಹತ್ರ ಮಾತಾಡಿ ಅವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ, ಸಮಾಜಕ್ಕೆ ಯಾವ ಥರ ಬೇಕೋ ಆ ಥರ ಅವರು ಕೊಟ್ಟಿದ್ದಾರೆ. ಆ ಗೈಡ್ಲೈನ್ ಮೇಲೆ ನಾವು ನಿರ್ಮಾಣ ಮಾಡ್ತೀವಿ. ಇದು ಒಂದು ನಮಗೆ ಹೆಮ್ಮೆಯ ವಿಷಯ, ಹಾಗೂ ಇದು ಒಂದು ಸಮಾಜದ ಕೆಲಸ ಹಾಗೂ ದೇವರ ಕೆಲಸ. ನಿಮ್ಮೆಲ್ಲ ಕೋಆಪ್ರೇಷನ್ಗೆ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು. ಸರ್ಜಾಪುರ ನೂತನ ಪೊಲೀಸ್ ಸ್ಟೇಷನ್ ಕಟ್ಟಡದ ಶಂಕುಸ್ಥಾಪನೆಯನ್ನು ನೆರವೇರಿಸಿರುವಂತಹ ಮತ್ತು ಈ ಭಾಗದ ಜನಪ್ರಿಯ ಶಾಸಕರಾದಂಥ ಶ್ರೀ ಶಿವಣ್ಣರವರೇ, ನನ್ನ ಸಹೋದ್ಯೋಗಿ ಮಿತ್ರರು ಶ್ರೀ ಲಾಭರಾಮ್ ಅವರೇ, ಶ್ರೀ ಬಾವಾರವರೇ ಮತ್ತು ಪ್ರೆಸ್ಟೀಜ್ ಸಂಸ್ಥೆಯ ಮಿತ್ರರು ಶ್ರೀ ಲಕ್ಷ್ಮಣ್ ಸಿಂಗ್ ಮತ್ತು ಅವರ ತಂಡದ ಸದಸ್ಯರೇ, ಹಾಗೂ ಈ ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲ ಗಣ್ಯರೇ, ಬಂಧು ಮಿತ್ರರೇ, ಮೊದಲನೇದಾಗಿ ನಾನು ಫಸ್ಟ್ ಟೈಮ್ ಸರ್ಜಾಪುರ ಬರ್ತಾಯಿದ್ದೀನಿ. ನಾನು ಸರ್ಜಾಪುರ ಒಂದು ಹಳ್ಳಿ ಅಂದ್ಕೊಂಡು ನನ್ನ ಭಾವನೆ ಇತ್ತು. ಬಟ್ ಈಗ ಬರುವಾಗ ನೋಡಿದ್ರೆ ನಗರ ಎಲ್ಲಿ ಬೆಂಗಳೂರು ನಗರ ಎಲ್ಲಿ ಮುಗಿತಾ ಇದೆ ಮತ್ತು ಸರ್ಜಾಪುರ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಹೇಳೋಕ್ಕಾಗೋಲ್ಲ. ಅಷ್ಟೊಂದು ಬೆಳೆದಿದೆ ಸರ್ಜಾಪುರ ಮತ್ತು ಈ ಭಾಗದ ಎಲ್ಲ ಭಾಗದ ಏರಿಯಾಗಳು. ಅದರಿಂದ ಬಹಳ ಒಂದು ರೀತಿಯಲ್ಲಿ ಸಂತೋಷವೂ ಆಗುತ್ತೆ. ಯಾಕಂದರೆ ಇಷ್ಟೊಂದು ಬೆಳವಣಿಗೆ ಹೊಂದಿರೋದು ಮತ್ತು ಅಟ್ ದ ಸೇಮ್ ಟೈಮ್ ನಮ್ಮ ಪೊಲೀಸಿಂಗ್ ಸ್ಟ್ಯಾಂಡರ್ಡ್ ಏನಿದೆ ಅದು ಸ್ವಲ್ಪ ಅಷ್ಟೇ ಮಟ್ಟದಲ್ಲಿ ಸ್ವಲ್ಪ ಹೆಚ್ಚಿಸಾಗಬೇಕಾಗುತ್ತದೆ. ಇವತ್ತು ನಮ್ಮ ಹಳೆಯ ಕಟ್ಟಡ ಪೊಲೀಸ್ ಸ್ಟೇಷನ್ ಇತ್ತು ಮತ್ತು ಅದು ಬಹಳ ತುಂಬ ಕಡಿಮೆ ಜಾಗವಿರುವಂತಹ ಪೊಲೀಸ್ ಸ್ಟೇಷನ್. ಅದರಲ್ಲಿ ಇಂತಹ ಒಂದು ಬೆಳೆದಿರುವಂತಹ ಪ್ರದೇಶಕ್ಕೆ ಸೂಕ್ತವಾದ ಒಂದು ಪೊಲೀಸ್ ಸ್ಟೇಷನ್ ಈಗ ಅವಶ್ಯಕತೆ ಇತ್ತು. ಅದಕ್ಕಾಗಿ ನಾವು ನಮ್ಮ ಪ್ರೆಸ್ಟೀಜ್ ಸಂಸ್ಥೆಯವರು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿ ಇವತ್ತು ಈ ಒಂದು ಕಟ್ಟಡನ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಒಪ್ಪಿದ್ದಾರೆ. ಮತ್ತು ಇದರ ಹಿಂದೆಯೂ ಸಹ ಅವರು ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ಭಾಳ
ಸುಂದರವಾದ ಒಂದು ಕಟ್ಟಡವನ್ನು ಅವರು ಮಾಡಿಕೊಟ್ಟಿದ್ದರು. ಸೊ ಅದೇ ಮಾದರಿಯಲ್ಲಿ ಇವತ್ತು ನಾವು ವಿನ್ಯಾಸ ನೋಡ್ತಾ ಇದ್ದೆ. ಭಾಳ ಚೆನ್ನಾಗಿ ಒಳ್ಳೆಯ ವಿನ್ಯಾಸವನ್ನು ಮಾಡಿದ್ದಾರೆ. ಮತ್ತು ಅದೇ ರೀತಿ ಪ್ರೆಸ್ಟೀಜ್ ಅಂದರೆ ಒಂದು ಹೆಸರಿದೆ, ಒಂದು ಕ್ವಾಲಿಟಿಗೆ ಒಂದು ಹೆಸರಿದೆ, ಮತ್ತು ಬದ್ಧತೆಗೆ ಒಂದು ಹೆಸರಿದೆ. ಬದ್ಧತೆ ಮತ್ತು ಪ್ರಾಮಾಣಿಕತೆಗೆ ಹೆಸರುವಂತಹ ಒಂದು ಕಂಪ್ನಿ ಜೊತೆಗೆ ನಾವು ಕೈ ಜೋಡಿಸಿರೋದು ಮತ್ತು ಇದಕ್ಕೆ ಸರ್ಕಾರ ಅನುಮತಿಯನ್ನು ನೀಡಿರೋದು, ಅದು ಈ ಭಾಗದ ಜನತೆಗೆ ಒಂದು ದೊಡ್ಡ ಕೊಡುಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದರಲ್ಲಿ ನಮ್ಮ ಮಾನ್ಯ ಶಾಸಕರು ಪಾತ್ರ ಭಾಳ ದೊಡ್ಡದಾಗಿದೆ. ಯಾಕಂದರೆ ಅವರು ಈ ಒಂದು, ಯಾಕಂದರೆ ಸಾಮಾನ್ಯವಾಗಿ ಗೌರ್ಮೆಂಟ್ ಲೆವೆಲಲ್ಲಿ ಈ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಏನಿದೆ, ಸಹಭಾಗಿತ್ವವನ್ನು ಹೊಂದಾಣಿಕೆ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಬಟ್ ಆದರೆ ಪೇಪರ್ ವರ್ಕ್ ತುಂಬ ಬಹಳ ಓಡಾಡಿ ವಿಧಾನಸೌಧ ಮತ್ತು ನಮ್ಮ ಗೃಹ ಸಚಿವರಿಗೆ ಮನವರಿಕೆ ಮಾಡಿ ಅವರು ಇವತ್ತು ಈ ಒಂದು ನಮ್ಮ ಪೊಲೀಸ್ ಅವ್ರದ್ದು ಕನಸೇನಿತ್ತೆ ಅಥವಾ ಈ ಭಾಗ ಜನದ ಕನಸೇನಿತ್ತೆ, ಅದು ಒಳ್ಳೆ ಸುಸಜ್ಜಿತ ಇರುವಂತಹ ಒಂದು ಪೊಲೀಸ್ ಸ್ಟೇಷನ್ ಆಗಬೇಕು ಅಂತ, ಅದನ್ನು ಈಡೇರಿಸಲಿಕ್ಕೆ ಇವತ್ತು ಬಹಳ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅವಾಗ ನಾನು ನಮ್ಮ ಪೊಲೀಸ್ ಇಲಾಖೆಯ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇಲ್ಲಿ ಈ ಒಂದು ಪೊಲೀಸ್ ಸ್ಟೇಷನ್ ಕಟ್ಟಡವನ್ನು ಆದಷ್ಟು ಶೀಘ್ರವಾಗಿ ತಾವು ಕಟ್ಟಿ ಮಾನ್ಯ ಗೃಹ ಸಚಿವರ ಅಮೃತ ಹಸ್ತದಿಂದ ಇದನ್ನು ಉದ್ಘಾಟನೆ ಮಾಡ್ತೀರಾ ಅಂತ ನಮ್ಮಿಂದ ನಾನು ಮುಗಿಸ್ತೀನಿ. ಧನ್ಯವಾದಗಳು. ಸರ್ಜಾಪುರ ಪೊಲೀಸ್ ಠಾಣೆ ಇವತ್ತು ಹೊಸದಾಗಿ ಒಂದು ಕಟ್ಟಡದ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪೊಲೀಸ್ನ ಮಹಾನಿರ್ದೇಶಕರಾದಂಥ ಡಾಕ್ಟರ್ ಎಂ.ಎ. ಸಲೀಂ ಸಾಹೇಬ್ರೆ, ಅರುಣ್ ಚಕ್ರವರ್ತಿಯವರೇ, ಹಾಗೂ ನಮ್ಮ ಜಿಲ್ಲೆಯ ಪೊಲೀಸ್ನ ಅಧೀಕ್ಷಕರಾದಂಥ ಬಾಬಾ ಅವರೇ, ಮತ್ತು ನಮ್ಮ ಸೆಂಟ್ರಲ್ ಲಾಬುರಾಮ್ರವರೇ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ವೀಣಾರವರೇ, ಉಪಾಧ್ಯಕ್ಷರಾದಂಥ ಮಂಜೂರವರೇ, ಶ್ರೀರಾಮ್ರವರೇ, ಎಲ್ಲ ಗೌರವಾನ್ವಿತ ಮುಖಂಡಗಳೇ, ತುಂಬ ಸಂತೋಷದ ವಿಷಯ. ಮೊದಲನೇದಾಗಿ ನಾನು ಪ್ರೆಸ್ಟೀಜ್ ಕಂಪ್ನಿಯವರಿಗೆ ವಿಶೇಷವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ತಾಲೂಕಿನ ಜನತೆ ಅನೇಕ ರೀತಿಯ ಡೆವಲಪರ್ಸ್ ನಮ್ಮ ಕ್ಷೇತ್ರದಲ್ಲಿದ್ದಾರೆ. ಆದರೆ ಸಮಾಜಕ್ಕೂ ಒಂದಷ್ಟು ಸೇವೆ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಬರಬೇಕು. ಅದರಲ್ಲಿ ಇವತ್ತು ಮುಂದಿನ ಒಂದು ಸಾಲಿನಲ್ಲಿ ನಮ್ಮ ಪ್ರೆಸ್ಟೇಜ್ನವರಿದ್ದಾರೆ. ಇದು ಸುಸಜ್ಜಿತವಾದಂಥ ಒಂದು ಪೊಲೀಸ್ ಠಾಣೆಯನ್ನು ಇದು ನಮ್ಮ ಭಾಗದಲ್ಲಿ ಸರ್ಜಾಪುರಕ್ಕೆ ಕೊಡ್ತಕ್ಕಂಥ ಕೊಡುಗೆ ತುಂಬ ದೊಡ್ಡ ಕೊಡುಗೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಅದೇ ರೀತಿಯಾಗಿ ಇವತ್ತು 50ಕ್ಕೆ 100 ದೊಡ್ಡ ಸ್ಟೇಷನ್. ಮೊನ್ನೆ ನಾನು ಕೂಡ ನಹೀಮ್ ಅವರು ಮತ್ತು ಇರ್ಫಾನ್ ಅವ್ರನ್ನು ಕೂಡ ಭೇಟಿ ಮಾಡಿದ್ದೆ. ಬೇರೆ ರೀತಿಯಾದಂಥ ಒಂದು ಬೇಡಿಕೆಗಳನ್ನು ಕೂಡ ಅವರಿಗೆ ಹೇಳಿದ್ದೀನಿ. ನನಗೆ ಮುಖ್ಯವಾಗಿ ನಮ್ಮ ಪೊಲೀಸ್ ಮಹಾನಿರ್ದೇಶಕರು ಸಲೀಂ ಸಾಹೇಬರು ನನಗೆ ವಿಶೇಷವಾಗಿ ಟ್ರಾಫಿಕ್ ಒಂದು ಸ್ಟೇಷನ್ನು, ನಾನು ಹೋಮ್ ಮಿನಿಸ್ಟರ್ ಹತ್ರನೂ ಮಾತಾಡಿದ್ದೀನಿ ಆಲ್ರೆಡಿ, ಮತ್ತು ಮಹಿಳಾ ಸ್ಟೇಷನ್ನು. ನಮ್ಮಲ್ಲಿ ಇದೇನಾಗಿದೆ ಅಂದರೆ ಅರ್ಬನ್ನು ತುಂಬ ಡೆವಲಪ್ ಆಗ್ತಾಯಿದೆ, ಏರಿಯಾ ತುಂಬ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ವೆಹಿಕಲ್ಸ್ ಅಂತೂ ನೋಡಿ, ಇಲ್ಲಿ ನೋಡಿ ಟ್ರಾಫಿಕ್ ನೋಡಿ ಸರ್ ಎದುರಿದೆ. ಈ ಥರ ಭಯಂಕರವಾದಂಥ ಟ್ರಾಫಿಕ್ ಒಂದೇ ಇದು ಸರ್ಜಾಪುರ ಒಂದೇ ಏರಿಯಾ ಅಲ್ಲ, ಧ್ವಂಸಂದ್ರ ಸರ್ಕಲ್ ಇರ್ಬೋದು, ಸರ್ಜಾಪುರ ಇರ್ಬೋದು, ಅತ್ತಿಬೆಲೆ ಇರ್ಬೋದು, ಮತ್ತು ಚಂದಾಪುರ ಸರ್ಕಲ್ ಇರ್ಬೋದು, ಮತ್ತು ವಿಶೇಷವಾಗಿ ಆನೇಕಲ್ಲೂ ಕೂಡ ಇವಾಗ ಟ್ರಾಫಿಕ್ ಆಗ್ತದೆ. ಅದಕ್ಕೋಸ್ಕರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದ್ದರೆ ಅದು ಟ್ರಾಫಿಕ್ನೆಲ್ಲ ಕಂಟ್ರೋಲ್ ಮಾಡುವಂಥ ಒಂದು ವ್ಯವಸ್ಥೆ ಆಗ್ತದೆ. ಅದನ್ನು ದಯವಿಟ್ಟು ನಾವು ಪ್ರಪೋಸಲ್ ಮಾಡಬೇಕು. ಅದೇ ರೀತಿಯಾಗಿ ಮಹಿಳಾ ಸ್ಟೇಷನ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ. ಇಲ್ಲೆಲ್ಲೂ ಕೂಡ ನಮ್ಮಲ್ಲಿ 7 ಸ್ಟೇಷನ್ ಬರ್ತದೆ. 7 ಸ್ಟೇಷನಲ್ಲೂ ಕೂಡ ಮಹಿಳಾ ಸ್ಟೇಷನ್ ಇಲ್ಲ. ಮಹಿಳಾ ಸ್ಟೇಷನ್ ಕೂಡ ಒಂದು ಆಗಬೇಕು ಅಂತೇಳಿ ನಾನು ವಿಶೇಷವಾಗಿ ಒಂದು ಮನವಿ ಮಾಡ್ತೇನೆ. ಮಾನ್ಯ ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದೇನೆ. ಸರ್ಕಾರದಿಂದ ಅನುದಾನ ಬಿಡುಗಡೆ ಆದ ತಕ್ಷಣ ತಮಗೆ ಅನುಕೂಲ ಮಾಡಿಕೊಡ್ತೀನಿ ಅದು ಕೇಳಿರ್ತಕ್ಕಂಥ ಸ್ಟೇಷನ್ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಇವತ್ತು ನಮಗೆ ತುಂಬ ಒಳ್ಳೆ ಡಿ ಜಿ ಅವರು ನಮಗೆ ಬಂದಿದ್ದಾರೆ. ಅವ್ರ ಕಾಲದಲ್ಲಿ ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಡೆವಲಪ್ ಆಗಲಿ, ಸಮಾಜಕ್ಕೆ ಅವ್ರದ್ದೇ ಆದಂಥ ಒಂದು ಕೊಡುಗೆ ಸಿಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ತುಂಬ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇನ್ನೂ ಕೂಡ ನಾನು ಅನೇಕ ಬೇಡಿಕೆಗಳು ಇದ್ದಾವೆ, ಅದನ್ನು ಬೇರೆ ರೀತಿಯಲ್ಲಿ ಆದಮೇಲೆ ಅದನ್ನು ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಮತ್ತೊಮ್ಮೆ ನಾನು ಪ್ರೆಸ್ಟೇಜ್ ಕಂಪ್ನಿಯವರಿಗೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಸರ್ಜಾಪುರ ಭಾಗಕ್ಕೆ ಬಂದು ಇವತ್ತು ಉದ್ಘಾಟನೆಯನ್ನು ಮಾಡಿದಂಥ ಮಾನ್ಯ ಡಿ ಜಿ ಸಾಹೇಬ್ರಿಗೆ ಮತ್ತು ಐ ಜಿ ಸಾಹೇಬ್ರಿಗೆ ಮತ್ತು SP ಸಾಹೇಬ್ರಿಗೆ, ಎಲ್ಲ ಪೊಲೀಸ್ ಸಿಬ್ಬಂದಿವರೆಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ತುರ್ತಾಗಿ ಅರ್ಜೆಂಟಾಗಿ ಆಗಬೇಕು, ಸ್ಟಾರ್ಟ್ ಆಗಬೇಕು ಕೆಲಸ. ಸ್ಟಾರ್ಟ್ ಆದಮೇಲೆ ಕನಿಷ್ಠ ಪಕ್ಷ ಒಂದು ವರ್ಷ 1.5 ವರ್ಷದಲ್ಲಿ ಮುಗಿಸ್ಬೋದು.
ಒಂದು ವರ್ಷದಲ್ಲಿ ಮುಗಿಸ್ಬೋದು. ಒಂದು ವರ್ಷದಲ್ಲಿ ಮುಗಿಸಿ ಮತ್ತೆ ಡಿ ಜಿ ಸಾಹೇಬರನ್ನ ಎಲ್ಲರನ್ನೂ ಕರ್ಕೊಂಡು ಮತ್ತೆ ಇದನ್ನು ಹೋಮ್ ಮಿನಿಸ್ಟರ್ನೆಲ್ಲ ಕರೆಸಿ ಉದ್ಘಾಟನೆ ಮಾಡುವಂಥದ್ದಾಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಮಗೆಲ್ಲರೂ ಕೂಡ ಶುಭವನ್ನು ಕೋರಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಇವತ್ತು ನಮ್ಮ ಭಾಗದಲ್ಲಿ ಪ್ರೆಸ್ಟೇಜ್ ಅವರು ಅವರ ಒಂದು ಕಂಪನಿಯಿಂದ ಸರ್ಜಾಪುರ ಪೊಲೀಸ್ ಸ್ಟೇಷನ್ ಡೆವಲಪ್ಮೆಂಟ್ ಮಾಡಬೇಕು ಮತ್ತು ಕಟ್ಟಡ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಅವರು ಸುಮಾರು ಒಂದು 3 ರಿಂದ 4 ಕೋಟಿವರೆಗೂ ಎಸ್ಟಿಮೇಟ್ ಮಾಡಿ ಕಟ್ಟಡದ ಬುದ್ಧಿ ಪೂಜೆಯನ್ನು ಮಾಡಿದ್ದೇವೆ. ಇವತ್ತು ಡಿ.ಜಿ ಅವರು ಕೂಡ ಐ.ಜಿ ಅವರು ಮತ್ತು ಎಸ್.ಪಿ ಅವರು ಕೂಡ ಬಂದು ಇವತ್ತು ಬುದ್ಧಿ ಪೂಜೆ ಮಾಡಿದ್ದೀವಿ. ಇದು ಕೇವಲ ಒಂದು ವರ್ಷದಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ರೀತಿಯಾದಂಥ ಮನೋಭಾವ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಈ ತರ ಡೆವಲಪರ್ಸ್ಗಳು ಅವರೆಲ್ಲ ಇದ್ದಾರೆ. ಈ ಸರ್ಕಾರ ಜೊತೆ ಕೈ ಜೋಡಿಸಿದ್ರೆ ಸರ್ಕಾರಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ಡೆವಲಪರ್ಸ್ಗಳು ಕೂಡ ಸಹಕಾರವನ್ನು ಕೊಡಬೇಕು. ಯಾಕೆಂದ್ರೆ ಸ್ಕೂಲ್ಗಳಿದ್ದಾವೆ, ಅನೇಕ ಹಾಸ್ಪಿಟಲ್ಗಳಿದ್ದಾವೆ. ಈ ರೀತಿಯಾಗಿ ಅವರು ಸ್ವಲ್ಪ ಕೈ ಜೋಡಿಸಿ ಹಾಸ್ಪಿಟಲ್ಗಳು ಮತ್ತೆ ಸ್ಕೂಲ್ ಬಿಲ್ಡಿಂಗ್ಗಳು ಬೇರೆ ಬೇರೆ ರೀತಿ ಪಬ್ಲಿಕ್ ಹೆಲ್ಪ್ ಆಗುವಂತ ಒಂದು ಹಾಸ್ಟೆಲ್ಸ್ ಇರ್ಬೋದು, ಬೇರೆ ಬೇರೆ ಸಹಾಯ ಮಾಡಿದ್ರೆ ನಮ್ಮ ಸಮಾಜಕ್ಕೂ ಒಳ್ಳೇದಾಗ್ತದೆ ಮತ್ತೆ ಸರ್ಕಾರಕ್ಕೂ ಒಳ್ಳೇದಾಗ್ತದೆ ಮತ್ತೆ ಅವ್ರದ್ದು ಕೂಡ ಒಂದು ಒಳ್ಳೆ ಹೆಸರು ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ಯಾರ್ಯಾರು ಡೆವಲಪರ್ಸ್ ಬೇರೆ ಬೇರೆ ನಮ್ಮಲ್ಲಿ ಕಂಪ್ನಿಗಳಿದ್ದಾವೆ ಅವನ್ನೆಲ್ಲ ಕೂಡ ಅಪ್ರೋಚ್ ಮಾಡ್ತೇನೆ. ಮಾಡಿ ನಮ್ಮಲ್ಲಿ ಯಾವುದು ಪೆಂಡಿಂಗ್ ಇದಾವೆ ಬಿಲ್ಡಿಂಗ್ಸು ಅದು ಮತ್ತೆ ರಿನೋವೇಷನ್ಸ್ ಇವೆಲ್ಲಾನು ಕೂಡ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಈ ಸಂದರ್ಭದಲ್ಲಿ ಪ್ರೆಸ್ಟೇಜ್ ಗ್ರೂಪ್ನ ಇರ್ಫಾನ್ ರವರಿಗೆ ಮತ್ತು ಅವರ ಕಂಪನಿ ಎಲ್ಲ ಸದಸ್ಯರು ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಟ್ರಾಫಿಕ್ ಸ್ಟೇಷನ್ ಮತ್ತೆ ಮಹಿಳಾ ಪೊಲೀಸ್ ಸ್ಟೇಷನ್ ಕೂಡ ಬೇಕು ಅಂತ ಇವತ್ತು ವೇದಿಕೆ ಮೇಲೆನೆ ಮತ್ತೆ ಡಿ.ಜಿ ಅವರಿಗೆ ಹೇಳಿದ್ದೇನೆ. ಅದನ್ನು ಕೂಡ ಅವರು ಯಾಕೆಂತ ಹೇಳಿದ್ರೆ ಅದನ್ನ ಇಲ್ಲಿ ಭರವಸೆ ಕೊಡ್ಲಿಕ್ಕೆ ಆಗಲ್ಲ. ಆಯ್ತು, ನಾನು ಹೋಮ್ ಮಿನಿಸ್ಟರ್ ಮಾತಾಡ್ತೀನಿ ಅಂತ ಹೇಳಿ ಕಂಪ್ನಿಯವರು ನಮ್ಮ ಸರ್ಜಾಪುರ ಹೋಬಳಿಯಲ್ಲಿ ಸ್ಟೇಷನ್ಗೆ ಬಂದು ಇವತ್ತು ಒಂದು ಉದ್ಘಾಟನೆ ಮಾಡಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಡಿ.ಜಿ ಐ.ಜಿ ಅವರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಎಲ್ಲ ಕಾರ್ಯಕರ್ತರು ಎಲ್ಲರೂ ಬಂದರು. ನಮ್ಮ ಶಾಸಕರಾದ ಶಿವಣ್ಣನವರು ಇದನ್ನು ಹೋರಾಟ ಮಾಡಿ ಇಲ್ಲಿ ಏನು ಪ್ರೆಸ್ಟೇಜ್ ಕಂಪ್ನಿಯವ್ರನ್ನ ಹಿಡಿದು ಇವತ್ತು ಅವರು ಕಟ್ಟಿರುವ ಕಟ್ಟಡ ಇಡೀ ನಮ್ಮ ಶಾಶ್ವತವಾಗಿ ಇರುವಂಥ ಕಟ್ಟಡವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ನವೀನ್ ಸಾರು ಇರೋವಾಗಲೇ ಈ ಗುದ್ಲಿ ಪೂಜೆ ಆಗಿದೆ. ಅವ್ರಿಗೂ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿರಲಿ ಅಂತ ಕೇಳ್ತಾ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ನಮ್ಮ ಶಾಸಕರಿಗೂ ಎಲ್ಲರಿಗೂ ಇಲ್ಲಿ ನೆರೆದಿರೋರ್ಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಾಲೂಕಿನ ಕೇಂದ್ರ ಸ್ಥಳವೂ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಇಲ್ಲಿನ SVP ಏನು ಪ್ರೌಢಶಾಲೆ ಕಾಲೇಜ್ ನಡೀತಾ ಇದೆ ಅದು IB ಅಂತ ಕರೆಸ್ಕೊಂಡಿತ್ತು. ನಮ್ಮ ಗರ್ಲಿ ಸ್ಕೂಲ್ ಹತ್ರ ಇವತ್ತು ನಾವು ಏನು ಟೀಚರ್ಸ್ ಭವನ ಮಾಡಿದ್ದೀರಿ ಅದು ತಾಲೂಕ್ ಬೋರ್ಡ್ ಆಫೀಸ್ ಅಂತಿತ್ತು. ಈ ಸರ್ಜಾಪುರಕ್ಕೆ ತಂದೆ ಆದ ಇತಿಹಾಸ ಇದೆ. ಸರ್ ಮಿರ್ಜಾ ಇಸ್ಮಾಯಿಲ್ 1917ರಲ್ಲಿ ನಾಲ್ವರಿ ಕೃಷ್ಣರಾಜರಿಗೆ ಗ್ಯಾಪ್ ಕರ್ತಾನೆ ಈ ಸರ್ಕಲ್ಲು. ಈ ಸರ್ಕಲ್ ಬಾಜಿನಲ್ಲಿರ್ತಕ್ಕಂಥದ್ದೇ ನಮ್ಮ ಹಳೆ ಪೊಲೀಸ್ ಸ್ಟೇಷನು. ಇದಕ್ಕೆ ಮೊದಲು ಸರ್ಜಾಪುರದ ಪಂಚಾಯತಿ ಮಾರ್ಕೆಟ್ ಹತ್ರ ಇತ್ತು ಪೊಲೀಸ್ ಸ್ಟೇಷನು, ಚಿಕ್ಕದಾಗಿತ್ತು. ನಾವೆಲ್ಲ ಓದೋ ಅಂಥ ಸಂದರ್ಭದಲ್ಲಿ ಹೈಸ್ಕೂಲ್ ಮಟ್ಟದಲ್ಲಿ ಅದು ನಾವು PU ಬಂದಮೇಲೆ ಇಲ್ಲಿ ಬಂತು. ಇವತ್ತು ನಮ್ಮೂರಿಗೆ ಒಂದು ಸುಸಜ್ಜಿತವಾದಂಥ ಪೊಲೀಸ್ ಠಾಣೆ ಸುಮಾರು 3-4 ಕೋಟಿ ವೆಚ್ಚದಲ್ಲಿ ಪ್ರೆಸ್ಟೇಜ್ ಅವರು ಕಟ್ಸ್ಕೊಡ್ತೀರಂತ ಇವತ್ತು ಎಸ್ಟಿಮೇಟ್ ಎಲ್ಲ ರೆಡಿಯಾಗಿದೆ. ಇವತ್ತು DIG ನಮ್ಮ DGP ಅವರು SP ಅವರು ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರು ಸ್ಥಳೀಯರು ಶಿವಣ್ಣವರು ಎಲ್ಲರೂ ಸೇರಿ ಗ್ರಾಮ ಪಂಚಾಯತಿ ನಮ್ಮ ಅಧ್ಯಕ್ಷನೇ ನೂತನವಾಗಿ ಮೀನಾ ಅಂತಾಗಿದ್ದಾರೆ. ಆ ವೀಣಾ ಮುನ್ನೆಲ್ಲಪ್ಪರು ಮತ್ತು ಮಂಜು ಅಂತ ಉಪಾಧ್ಯಕ್ಷರು ಅವರು ಎಲ್ಲರೂ ಸೇರಿದ್ರಿ. ಹೋರಾಟಗಾರರೆಲ್ಲ ಎಲ್ಲರೂ ಸೇರಿದ್ರಿ ಪತ್ರಕರ್ತರಿಂದ. ಯಾಕಂದರೆ ಈ ನ್ಯಾಯ ದೇವತೆ ಇದು, ಇಲ್ಲಿ ನ್ಯಾಯ ದೇವತೆ ಇದ್ದರೆ ಎಲ್ಲರಿಗೂ ರಕ್ಷಣೆ ಮಾಡ್ತದೆ. ಅದು ಒಂದು ಸಂದೇಶ ಹೋಗಬೇಕು. ಈ ಸ್ಟೇಷನ್ ಕಟ್ಸ್ಕೊಡ್ತಕ್ಕಂಥ ಪ್ರೆಸ್ಟೇಜ್ ಗ್ರೂಪ್ ಅವರಿಗೆ ನಾನು ಅಭಿನಂದನೆ ಕೊಡ್ತೀನಿ. ಅವ್ರ ಹೆಸರು ಯಾಕೆ ಹೇಳ್ತೀನಿ ಅಂದರೆ ಇವತ್ತು ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೂ ಕೂಡ ನಮ್ಮ ಸ್ಟ್ಯಾಚ್ಯೂ ನಿರ್ಮಾಣಕ್ಕೆ ನಮ್ಮ ಬಡವರೆಲ್ಲರೂ ದುಡ್ಡು ಕೊಟ್ಟಿದ್ದರು. ಆದರೂ ಅವರು ಒಂದು 10 ಲಕ್ಷ ವೆಚ್ಚದಲ್ಲಿ ಸ್ಟ್ಯಾಚ್ಯೂ ನೀವು ನಂದೇ ಮಾಡ್ಕೊಳ್ಳಿ ಅಂದಾಗ ಅವರು ಒಂದು ಮಾತು ಲೆಟ್ರ್ ಕೊಟ್ಟಿದ್ದಕ್ಕೆ ಕೂಡಲೇ ನಮಗೆ 10 ಲಕ್ಷವನ್ನು ಮಂಜೂರನ್ನು ಮಾಡಿಸಿದ್ರು. ಅವರ ಹೆಸರು ನಾನು ಶ್ಲಾಘಿಸಲೇಬೇಕು.
ಇಂಥ ದಾನಿಗಳು ಇಂಥ ಮಹತ್ವವಾದಂಥ ಕೆಲಸ ಮಾಡಿ ಇವತ್ತು ಅವರ ಅಂತ ಕೊಟ್ಟಂಥ ನಿಮ್ಮಂಥ ದಾನಿಗಳು ಬಡವರು ನಮ್ಮ ಅಂಬೇಡ್ಕರ್ ಅಭಿಮಾನಿಗಳು ಕೊಟ್ಟಂಥ ಹಣದಲ್ಲಿ ಇವತ್ತು 23 ಲಕ್ಷನ ನಾವು ಉಳಿತಾಯನ ಮಾಡಿ ಇವತ್ತು ತೋಳ್ತಿರುವನ್ನ ಮತ್ತು ನಮ್ಮ ಅಂಬೇಡ್ಕರ್ ಮೊಮ್ಮಗ ಸುಮಾರು 10,000 ಜನವನ್ನು ಕರೆದು ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಇಂಥ ಉತ್ತೇಜನ ಕೊಡೋಂಥವ್ರು ಬೇಕು ನಮಗೆ, ಬೆನ್ತಟ್ಟವರು ಸಹಕಾರ ಕೊಡೋರು. ಇವತ್ತು ಇಂಫೋಸಿಸ್ ಇದೆ, ಇಪ್ರೋ ಅವರು ಇದ್ದಾರೆ, ಇನ್ನೂ ಅನೇಕ ಕಂಪ್ನಿಗಳಿದೆ. ಇಲ್ಲಿ ಸಿಗ್ನಲ್ ಆಗಬೇಕಾಗಿದೆ ನಮಗೆ ಸರ್ಕಲಲ್ಲಿ, ಕೆಳಗಡೆ ಒಂದು ಆಗಬೇಕಾಗಿದೆ. ನಮ್ಮ ಸರ್ಜಾಪುರಕ್ಕೆ ಇವತ್ತು ಶಾಸಕರಿದ್ದಾರೆ, ನಮ್ಮದೇ ಶಾಸಕರಿದ್ದಾರೆ, ನಮ್ಮದೇ ಸರ್ಕಾರ ಇದೆ. ನಮಗೆ ಏನು ಎಮ್ರಿಯಿಂದ ತಿರುಪತಿ ರೋಡ್ಗೆ 207ಗೆ ಒಂದು ಬೈಪಾಸ್ ರೋಡು, ಈ ಕಡೆ ಸೋಂಪುರ್ ಗೇಟಿಂದ ನಮ್ಮ ಆನೇಕಲ್ ರೋಡ್ಗೆ ಒಂದು ಬೈಪಾಸ್ ರೋಡ್ ಮಾಡಿದಾಗ ಈ ಜನದಟ್ಟಣೆ, ಈ ಟ್ರಾಫಿಕ್ಕು, ಈ ಆಕ್ಸಿಡೆಂಟ್ ಅಪಘಾತದಲ್ಲಿ ಇದು ಮಳೆಯವರು ಕಡಿಮೆ ಆಗ್ತಾರೆ. ಅನೇಕ ನಮ್ಮ ಯುವಕರು ಆಕಸ್ಮಿಕ ಘಟನೆಗಳಲ್ಲಿ ಸಾವು ನೋವುಗಳಾಗಿ ಹೊರಟೋಗಿದ್ದಾರೆ, ಆಕ್ಸಿಡೆಂಟ್ಗಳಾಗಿ. ಶಿವಣ್ಣವ್ರು ಕೇಳಿದ್ರು ಟ್ರಾಫಿಕ್ ಪೊಲೀಸ್ ಬೇಕಂತ. ಇದು ಇವತ್ತು ನಾನು ಶಿವಣ್ಣವರಲ್ಲೂ ಮನವಿ ಮಾಡ್ತೀನಿ, ನಮ್ಮ ಸರ್ಕಾರದವರಲ್ಲೂ ಮಾಡ್ತೀನಿ. ಇದನ್ನು ಸರ್ಜಾಪುರನ ಅಥವಾ ಈ ಆನೇಕಲ್ ಬಹುತೇಕ ಸಿಟಿ ಭಾಳ ಡೆವಲಪ್ ಆಗಿದೆ. ಇವತ್ತು ಡಿ ಜಿ ಅವರೇ ಹೇಳಿದ್ರು, ಏನು ಇದು ನೋಡ್ತಾ ಇದ್ದಾರೆ ನಗರ ಹಿಂಗೆ ಬೆಳೆದು ಬಿಟ್ಟಿದೆ ಅಂತ. ಅದಕ್ಕೋಸ್ಕರ ಇದನ್ನು ನಮ್ಮನ್ನು ಪಂಚಾಯತಿಯಿಂದ ತೆಗೆದು ಬೆಂಗಳೂರು ಗ್ರೇಟರ್ಗೆ ನಮ್ಮನ್ನು ಸೇರಿಸಿ ಇದನ್ನು ಒಂದು BBMP ಮಟ್ಟದಲ್ಲಿ ನಮ್ಮ ನಗರ ಹಳ್ಳಿಗಳನ್ನ ಡೆವಲಪ್ ಮಾಡಲಿಕ್ಕೆ ಅವಕಾಶನ ಮಾಡಬೇಕು. ಶಿವಣ್ಣ ಮುಖಾಂತರ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಈ ಮೆಸೇಜನ್ನು ಕೊಟ್ಟು ನಮ್ಮ ಊರಿಗೆ ಇನ್ನೂ ಹೆಚ್ಚಿನ ಪೊಲೀಸ್ ಬೇಕಾಗಿದೆ, ಸಿಬ್ಬಂದಿ. ಕಳ್ಳತನ, ಡಕಾಟೆ ಎಲ್ಲ ಡಕಾಯಿತಿಗಳು ಎಲ್ಲ ಆಗ್ತಾಯಿದೆ. ಏನಪ್ಪ ಅಂದರೆ ಮೆನ್ಸ್ ಇಲ್ಲ ಅಂತಾರೆ. ಆಮೇಲೆ CC ಕ್ಯಾಮ್ರಾಗಳು, ಆ ಮಂಜುನಾಥ್ ಅಂತ ಹಿಂದೆ ಅವ್ರು ಯಾರೋ ಇದ್ದರು, ಒಂದಷ್ಟು ಹಾಕಿದ್ರು, ಮತ್ತು ಪತ್ತ ಇಲ್ಲ. CC ಕ್ಯಾಮ್ರಾ ಇಲ್ಲ ಅಂದರೆ ಮಹಿಳೆಯರು ಹೆಂಗೆ ಹೋಗ್ಬೇಕು ರಾತ್ರಿ ಹೊತ್ತು? ಕಳ್ಳತನ ಆಗ್ತವೆ, ಇನ್ನೂ ರೇಪ್ಗಳಾಗ್ತಾಯಿದೆ. ಇದಕ್ಕೆಲ್ಲನೂ ಕೂಡ ಮುಂದಾಲೋಚನೆಯಾಗಿ ಪೊಲೀಸ್ ಇಲಾಖೆ ಅವ್ರ ಜೊತೆಗೆ ಇಂಥ ಸಹಭಾಗಿತ್ವವನ್ನು ತಗೊಂಡು ಖಾಸಗಿಯವ್ರನ್ನ ನೀವು CC ಕ್ಯಾಮ್ರಾಗಳು ಕೂಡ ಪೊಲೀಸ್ ಇಲಾಖೆ ನಿರ್ಮಾಣನ ಮಾಡಬೇಕು. ನಮ್ಮ ಬಡಬಗ್ಗರಿಗೆ ಈ ಕಡೆ ರಕ್ಷಣೆ ಸಿಗಬೇಕು ಅನ್ನೋ ಮಾತನ್ನು ಹೇಳಿ ಇವತ್ತೇನು ಈ ಸಂದೇಶ ನಮ್ಮ ತಾಲೂಕಿಗೆ ಹೋಗಲಿ. ಶಿವಣ್ಣವರು ಮಾಡಬೇಕಾಗಿರೋ ಶಿವಣ್ಣ ಮಾಡಲಿ, ಪೊಲೀಸ್ ಇಲಾಖೆ ಮಾಡೋದಂತ ಪೊಲೀಸವ್ರು ಮಾಡಲಿ. ಸರ್ಜಾಪುರನ ಫಾರಿನಲ್ಲಿ ಅಮೇರಿಕಾದಲ್ಲಿ ಸರ್ಜಾಪುರ ಇದೆ, ಆದರೆ ಇಲ್ಲಿ ಬಂದಾಗ ಕಂಪನಾತು ಭಾಳ ಕೊಳಕಿದೆ. ಹಳ್ಳಿಗಳ ಇಲ್ಲಿ ಅಪಾರ್ಟ್ಮೆಂಟ್ಗಳ ಕಡೆ ಹೋದರೆ ಸರ್ ನಮ್ಗೆ ಲೈಟ್ ಇಲ್ಲ, ನಮ್ಗೆ ಆಟೋಗಳಿಲ್ಲ, ನಮಗೆ ರಕ್ಷಣೆಗಳಿಲ್ಲ ಅಂತಾರೆ. ಓಟ್ ಬಂದಾಗ ಕೇಳಿದಾಗ ನಾವು ಅವ್ರಿಗೇನೋ ಹೇಳೋದಲ್ಲ, ಇದನ್ನು ಅಟ್ಲೀಸ್ಟ್ 1-2 ಪರಿಹರಿಸ್ಬೇಕು ನಾವು ನಾಯಕರಾದ ಮೇಲೆ ಅಂತ ಮಾತುಗಳನ್ನು ಹೇಳಿ ನಮ್ಮ ಈ ಸಂದೇಶವನ್ನು ಎಲ್ಲ ತಾಲೂಕಿನಿಗೆ, ರಾಜ್ಯ ಮಟ್ಟಕ್ಕೆ ನಮ್ಮ ನಾಯಕರಿಗೆ ಮುಟ್ಟಿಸ್ಬೇಕು. TV ಮುಖಾಂತರ ನಾನು ವಂದನೆಯನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ IASದವ್ರಿಗೂ, ಈ ನವೀನ್ ಅವರ ಸರ್ಕಲ್ ಇನ್ಸ್ಪೆಕ್ಟರ್ ಸಂದರ್ಭದಲ್ಲಿ ಈ ಸ್ಟೇಷನ್ ಆಗೋದು ಕೂಡ ಒಂದು ಅಮೃತಗಳಿಗೆ. ಇಂಥ ಅಮೃತಗಳಿಗೆ ನಮಗೆ ಸಾವಿದೆ, ಇಂಥ ಕೆಲಸಕ್ಕೆ ಸಾವಿಲ್ಲ, ಪೊಲೀಸ್ ಸ್ಟೇಷನ್ ನಮ್ಮೂರಲ್ಲಿ ಉಳಿತದೆ, ಅಂಥ ಕೆಲಸ ನಮಗೆ ದಕ್ಕಲಿ ಅಂತ ಹೇಳಿ ನಮ್ಮ ಜನಗಳಿಗೆ ಸದುಪಯೋಗ ಆಗಲಿ. ಇದು ಲಾ ಈಸ್ ಕಿಂಗ್ ಅಂತಾರೆ, ಕಿಂಗ್ ಈಸ್ ನಾಟ್ ಲಾ, ಅದು ಸಂವಿಧಾನ. ಈ ಸಂವಿಧಾನಬದ್ಧವಾಗಿ ಎಲ್ರಿಗೂ ರಕ್ಷಣೆ ಆಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.